ನಮ್ಮ ಪ್ರೋಗ್ರಾಮ್ ಹೇಗಿರುತ್ತೆ, ಅದ್ರ ಉದ್ದೇಶ ಏನು, ಅದ್ರ ಸ್ವರೂಪ ಹೇಗಿರುತ್ತೆ ಅಂತ ನನ್ ಕುಟುಂಬಕ್ಕೆ ತಿಳಿಸ್ಕೊಟ್ಬಿಡೋಣ. ಬೈ. ನಾವೆಲ್ಲರೂ ಟಿವಿಯಲ್ಲಿ ಬರ್ತೀವಿ ಅಂದ್ಮೇಲೆ ಆ ಸ್ವರೂಪ ಉದ್ದೇಶ ಏನಾದ್ರೂ ಆಗಿರ್ಲಿ, ಒಂದ್ 5 ನಿಮಿಷ ಟೈಮ್ ಕೊಡಿ. ನಾವೆಲ್ಲ ಮುಖ ತೊಳ್ಕೊಂಡು ತಲೆ ಬಚ್ಕೊಂಡು ನೀಟಾಗಿ ಬಂದ್ಬಿಡ್ತೀವಿ. ನಿಮ್ ಮಾತ್ ಕೇಳಿ ನಮ್ಗೆ ಪ್ರೋಗ್ರಾಮ್ ನಡ್ಸ್ಕೊಳ್ಳೋದಕ್ಕೆ ಸ್ಪೆಷಲ್ ಜೋಶ್ ಸಿಕ್ತಂಗಾಯ್ತು ಸರ್. ಯಜಮಾನ ಯಜಮಾನ. ಆಕಾಶ್ ರೆಡಿನಾ? ಹಲೋ ಚೆಕ್ ಆಡಿಯೋ. ಹಾ, ಸೊ ಮನೆಯಿಂದ ನನಗೆ ಪ್ಲಾನ್ ಮಾಡಿ, ಓಕೆನಾ? ರೆಡಿ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಮನೆ ಮೆಚ್ಚಿದ ಸೊಸೆಯ ಮತ್ತೊಂದು ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಿಮ್ರತ್. ಇವತ್ತು ಒಂದು ತುಂಬಿದ ಕುಟುಂಬನ ಪರಿಚಯ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನಾನ್ ಎಲ್ಲಿಗೆ ಬಂದಿದ್ದೀನಿ, ಯಾವ ಕುಟುಂಬನ ಪರಿಚಯ ಮಾಡಿಸ್ತಾ ಇದ್ದೀನಿ ಅನ್ನೋ ಕುತೂಹಲ ನಿಮ್ಗೆಲ್ರಿಗೂ ಇದೆ ಅಲ್ವಾ? ಕುತೂಹಲ ಇರುತ್ತೆ ಅಂತ ಗೊತ್ತು. ಸೊ ಕಮ್ ಆನ್. ಇವತ್ತು ನಿಮ್ಮ ಮನೆ ಮೆಚ್ಚಿದ ಸೊಸೆಯ ಕಾರ್ಯಕ್ರಮದಲ್ಲಿ ನಾನ್ ಮಾತಾಡ್ತಾ ಇರೋ ಕುಟುಂಬ ಬಂದು ಶೇಷಮ್ಮ ಅವ್ರ ಕುಟುಂಬನ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಮ್ಮ ನೀನು? ನಿನ್ ಪಾಡಿ ನೀನ್ ಮಾತಾಡ್ತಾ ಇದೀಯಾ? ಇಲ್ಲೊಬ್ಬ ದೊಡ್ಡ ಮನುಷ್ಯ ನಿಂತಿದೀನಿ ಅನ್ನೋ ಜ್ಞಾನ ಬೇಡವಾ ನಿನಗೆ? ಐ ಆಮ್ ಸೋ ಸಾರಿ ಸರ್. ನಿಮ್ ಫ್ಯಾಮಿಲಿ ಬಗ್ಗೆ ಕೇಳೋ ಎಕ್ಸೈಟ್ಮೆಂಟ್ ನಾನು ಪರಿಚಯ ಮಾಡ್ಕೊಳ್ಳೋದೇ ಮರ್ತೋದೆ. ಸರ್, ನನ್ನ ಹೆಸರು ಸಿಮ್ರನ್ ಅಂತ. ನ್ಯೂಸ್ 18 ಚಾನೆಲ್ ಇಂದ ಬಂದಿದ್ದೀನಿ. ಅದೇ ಮಧ್ಯಾಹ್ನ ಮನೆ ಮೆಚ್ಚಿದ ಸೊಸೆ ಅಂತ ಪ್ರೋಗ್ರಾಮ್ ಬರುತ್ತಲ್ಲ, ಅದು ನಾನೇ ನಡ್ಸ್ಕೊಡೋದು. ಹಾ ಹೌದು, ಮಧ್ಯಾಹ್ನ ಟೈಮಲ್ಲಿ ಬರುತ್ತೆ, ನಾನ್ ನೋಡಿದೀನಿ. ಹಾ ಹೌದು ಮೇಡಮ್, ಅದೇ ಪ್ರೋಗ್ರಾಮು. ಎಲ್ಲ ಓಕೆ. ಇವಾಗ ನಮ್ಮನೆಗೆ ಬಂದ ಉದ್ದೇಶ? ಸರ್, ಅದೇನಂದ್ರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ನಾವು ತುಂಬಿದ ಕುಟುಂಬನ ಹುಡುಕಿ ಇಂಟರ್ವ್ಯೂ ಮಾಡ್ತೀವಿ. ಸಂಬಂಧ ಅಂದ್ರೆ ಏನು, ತುಂಬಿದ ಕುಟುಂಬ ಅಂದ್ರೆ ಹೇಗಿರುತ್ತೆ, ಈ ತರ ವ್ಯಾಲ್ಯೂಸ್ನೆಲ್ಲ ನಮ್ ವೀಕ್ಷಕರಿಗೆ ತೋರ್ಸ್ಕೊಡ್ತೀವಿ. ಅದೇ ರೀತಿ ಇವತ್ತು ನಿಮ್ ಏರಿಯಾಗ್ ಬಂದು ನಮ್ ಟೀಮು ಈ ತರ ತುಂಬಿದ ಕುಟುಂಬ ಯಾವ್ದು ಅಂತ ರಿಸರ್ಚ್ ಮಾಡುವಾಗ ಜನರೆಲ್ಲ ನಿಮ್ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ರು ಸರ್. ಶೇಷಮ್ಮ ಅವರು ತಮ್ಮ ಫ್ಯಾಮಿಲಿನ ಹೇಗ್ ಒಗ್ಗಟ್ಟಾಗಿ ಇಟ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿಯಲ್ಲಿ ಹೇಗ್ ಅನ್ಯೋನ್ಯವಾಗಿದ್ದಾರೆ ಅಂತ ಜನರೆಲ್ಲರೂ ಹೇಳ್ತಾ ಇದ್ರು ಸರ್. ಒಂದು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಹೇಗಿರ್ಬೇಕು, ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆಗೆ ಒಂದು ರೋಲ್ ಮಾಡೆಲ್ ಅಂತ ಇಲ್ಲಿರೋ ಜನರೆಲ್ಲ ನಿಮ್ ಫ್ಯಾಮಿಲಿ ಬಗ್ಗೆನೇ ಹೊಗಳ್ತಾ ಇದ್ರು. ಅದೆಲ್ಲ ಜನಗಳ ನಮ್ಮ ಮೇಲೆ ಇಟ್ಟಿರೋ ಅಭಿಮಾನ. ಅದು ಅಲ್ಲದೆ ನಾವೆಲ್ಲ ಅದೇ ರೀತಿ ಬದುಕ್ತಾ ಇದೀವಿ. ಅವ್ರ ಮಾತಲ್ಲಿ ಯಾವ ಉತ್ಪ್ರೇಕ್ಷೆನೂ ಇಲ್ಲ. ಅದಕ್ಕೆ ನಿಮ್ ಏರಿಯಾ ಗೊತ್ತಿರೋ ನಿಮ್ಮ ಈ ಒಗ್ಗಟ್ಟು, ಪ್ರೀತಿನೆಲ್ಲ ಇಡೀ ರಾಜ್ಯ ಜನತೆಗೆಲ್ಲ ತೋರ್ಸೋಣ ಅಂತ ನಿಮ್ ಮನೆಗೆ ಈ ಪ್ರೋಗ್ರಾಮ್ ಮಾಡಕ್ ಬಂದಿದೀವಿ ಸರ್. ಪ್ಲೀಸ್ ಪರ್ಮಿಷನ್ ಕೊಡ್ತೀರಾ ಅಲ್ವಾ? ಅದು ಅದ್ ಸರಿ, ನಾವೆಲ್ಲ ಟಿವಿಯಲ್ಲಿ ಬರ್ತೀವಾ? ಖಂಡಿತ ಸರ್, ಈ ಪ್ರೋಗ್ರಾಮ್ ಇರೋದೇ ನಿಮ್ಗೋಸ್ಕರ. ಈ ಕಾರ್ಯಕ್ರಮದ ಪೂರ್ತಿ ನೀವುಗಳೇ ಇರ್ತೀರಾ, ನೀವುಗಳೇ ಮಾತಾಡ್ತೀರಾ. ಅದು ಕೂಡ ನೇರ ಪ್ರಸಾರ. ನೇರ ಪ್ರಸಾರನ? ಹಾಗಿದ್ರೆ ಧಾರಾಳವಾಗಿ ಶೂಟ್ ಮಾಡಿ. ನೀವೇ ನೋಡಿದಲ್ಲ ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯ ಕುಟುಂಬ ಎಷ್ಟು ವಿಶಾಲ ಹೃದಯದವರು ಅಂತ. ನಮ್ಮ ಪ್ರೋಗ್ರಾಮ್ ಹೇಗಿರುತ್ತೆ, ಅದ್ರ ಉದ್ದೇಶ ಏನು, ಅದ್ರ ಸ್ವರೂಪ ಹೇಗಿರುತ್ತೆ ಅಂತ ನನ್ ಕುಟುಂಬಕ್ಕೆ ತಿಳಿಸ್ಕೊಟ್ಬಿಡೋಣ. ಬೈ. ನಾವೆಲ್ಲರೂ ಟಿವಿಯಲ್ಲಿ ಬರ್ತೀವಿ ಅಂದ್ಮೇಲೆ ಆ ಸ್ವರೂಪ ಉದ್ದೇಶ ಏನಾದ್ರೂ ಆಗಿರ್ಲಿ, ಒಂದ್ 5 ನಿಮಿಷ ಟೈಮ್ ಕೊಡಿ. ನಾವೆಲ್ಲ ಮುಖ ತೊಳ್ಕೊಂಡು ತಲೆ ಬಚ್ಕೊಂಡು ನೀಟಾಗಿ ಬಂದ್ಬಿಡ್ತೀವಿ. ನಿಮ್ ಮಾತ್ ಕೇಳಿ ನಮ್ಗೆ ಪ್ರೋಗ್ರಾಮ್ ನಡ್ಸ್ಕೊಳ್ಳೋದಕ್ಕೆ ಸ್ಪೆಷಲ್ ಜೋಶ್ ಸಿಕ್ತಂಗಾಯ್ತು ಸರ್. ಆದ್ರೂ ನಮ್ ಕರ್ತವ್ಯ, ನಮ್ ಪ್ರೋಗ್ರಾಮ್ ಬಗ್ಗೆ ಡೀಟೇಲ್ಸ್ ನಾವು ಕೊಟ್ಬಿಡ್ತೀವಿ. ನೀವ್ ಹೇಳಿ ಮೇಡಮ್. ಏನಿಲ್ಲ ಮೇಡಮ್, ನಮ್ ಪ್ರೋಗ್ರಾಮು 2 ಆಂಗಲ್ ಅಲ್ಲಿ ಹೋಗುತ್ತೆ. ಒಂದು, ಈ ಮನೆಗ್ ಬಂದಿರೋ ಈ ಮನೆಗೆ ಹೇಗ್ ಹೊಂದ್ಕೊಂಡ್ ಹೋಗ್ತಾಳೆ, ಎಲ್ರ ಪ್ರೀತಿ ಹೇಗ್ ಪಡ್ಕೊಂತಾಳೆ ಅಂತ. ಇನ್ನೊಂದ್ ಆಂಗಲ್ ಏನಪ್ಪಾ ಅಂದ್ರೆ, ಈ ಮನೆಯವರೆಲ್ಲ ಮನೆಗ್ ಬಂದಿರೋ ಸೊಸೆನ ಹೇಗ್ ನಡ್ಸ್ಕೊಂಡ್ ಹೋಗ್ತಾ ಇದಾರೆ ಅಂತ. ಯಾಕೆ ಅಂದ್ರೆ ನಮ್ ಟೈಟಲ್ ಇರೋದೇ ಅದು, ಮನೆ ಮೆಚ್ಚಿದ ಸೊಸೆ. ವೀಕ್ಷಕರೇ, ನಮ್ಮ ಶೇಷಮ್ಮ ಕುಟುಂಬದವ್ರನ್ನೆಲ್ಲ ಮಾತಾಡ್ಸೋಣ. ಅವರ ಸೊಸೆ ಅವರ ಕುಟುಂಬಕ್ಕೆ ಹೇಗ್ ಹೊಂದ್ಕೊಂಡಿದ್ದಾರೆ, ಹಾಗೆ ಅವ್ರ ಸೊಸೆನೂ ಮಾತಾಡ್ಸೋಣ. ಮನೆ ಬಗ್ಗೆ ಅವ್ರಿಗೇನ್ ಅಭಿಪ್ರಾಯ ಇದೆ ಅಂತಾನು ತಿಳ್ಕೊಳ್ಳೋಣ. ಒಂದು ಶಾರ್ಟ್ ಬ್ರೇಕ್ ನ ನಂತರ ಮತ್ತೆ ನಿಮ್ ಮುಂದೆ ವಾಪಸ್ ಬರ್ತೀನಿ. ಎಲ್ಲೂ ಹೋಗ್ತೇ ಅಲ್ಲೇ ಕಾಯ್ತಾ ಇರಿ. ವಾಟ್? ಏನ್ ಹೇಳ್ತಾ ಇದೀರಾ ಜಾನ್ಸಿ ಅವರೇ? ಸಂಸ್ಕೃತಿ, ಸಂಸ್ಕಾರ ತುಂಬಿರೋ ಮನೇಲಿ ಇರ್ಬೇಕಾದ್ರೆ ನಿಮ್ ಸಂಸಾರ ಇನ್ನು ಶುರುವಾಗಿಲ್ಲ ಅಂದ್ರೆ ಏನರ್ಥ? ನನಗ್ ನಂಬಿಕೆ ಆಗ್ತಾ ಇಲ್ಲ. ಏನ್ ಸರ್ ಇವರು ಹೀಗೆ ಹೇಳ್ತಾ ಇದಾರೆ?
ಯಾಕೆ ನೀವಿನ್ನೂ ಇವರಿಬ್ರು ಶಾಸ್ತ್ರನೇ ಮುಗಿಸಿಲ್ಲ? ಅದು ಆಷಾಢ ಇತ್ತಲ್ಲ. ಮುಗೀತಲ್ಲ. ಮುಗೀತಾ? ಗೊತ್ತೇ ಆಗ್ಲಿಲ್ಲ. ಸರಿ ಅಮ್ಮ, ಪುರೋಹಿತರನ್ನ ನೋಡಿ ಒಂದು ಒಳ್ಳೆ ದಿನ ಒಳ್ಳೆ ಮುಹೂರ್ತ ನೋಡಿ ಫಿಕ್ಸ್ ಮಾಡ್ತೀವಿ. ಸರ್ ಹೀಗೆ ಹೇಳ್ತಾ ಇದೀರಾ? ಇವಾಗಿಂದ ಎಲ್ಲಾ ದಿನಾನು ಒಳ್ಳೆ ಮುಹೂರ್ತನೇ ಇರೋದು. ಯಾವಾಗೋ ಫಿಕ್ಸ್ ಮಾಡ ಇವತ್ತೇ ಫಿಕ್ಸ್ ಮಾಡ್ಬೋದಲ್ಲ ಸರ್? ಅದಕ್ಕೇನಂತೆ, ಮಾಡಿದ್ರಾಯ್ತು ಬಿಡಮ್ಮ. ತೋಡಪ್ಪ, ಏನ್ ಮಾತಾಡ್ತಿದ್ರ? ಅಲ್ಲಮ್ಮ, ಈಗ ಮುಂದೆ ಸತ್ಯ ಹೇಳಕ್ಕಾಗತ್ತಾ? ಸುಮ್ಮನೆ ನಾಟಕ ತಾನೆ. ಅವ್ರ ಪಣಿಗೆ ಹೋಗ್ತಾರೆ, ಆಮೇಲೆ ಮಾಡೋದು ಬಿಡೋದು ನಮಗ್ ಬಿಟ್ಟಿದ್ದಲ್ವಾ? ಸುಮ್ಮನೆ ಬಾಯಿ ಮಾತು ಜಾನ್ಸಿ ಅವರೇ, ನಿಮ್ಮ ಸಂಸಾರ ಶುರು ಮಾಡೋದಕ್ಕೆ ಮನೆಯವರೆಲ್ಲ ಸೇರ್ಕೊಂಡು ಇವತ್ತೇ ಮುಹೂರ್ತ ಫಿಕ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ನನಗ್ ನಾಚಿಕೆ ಆಗ್ತಿದೆ. ಸರ್, ನಿಮ್ಮಂತ ಒಳ್ಳೆ ಕುಟುಂಬಕ್ಕೆ ಬಂದು ಹಾಗೆ ವಾಪಸ್ ಹೋಗೋಕೆ ನನ್ಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ನಮ್ ಚಾನೆಲ್ ಕಡೆಯಿಂದ ನಿಮ್ಮೆಲ್ರಿಗೂ ಒಂದು ಗಿಫ್ಟ್ ಕೊಟ್ಬಿಟ್ಟು ಹೋಗೋಣ ಅಂತ. ಅದಕ್ಕೇನಂತೆ, ಧಾರಾಳವಾಗಿ ಕೊಡಿ. ನೀವ್ ಏನ್ ಕೊಟ್ರು ನಾವು ಪ್ರೀತಿಯಿಂದ ತಗೊಳ್ತೀವಿ. ಸರ್, ಅದೇನಪ್ಪಾ ಅಂದ್ರೆ, ಹೇಗಿದ್ರು ನಿಮ್ ಮಗ ಸೊಸೆಗೆ ಮುಹೂರ್ತನ ಫಿಕ್ಸ್ ಮಾಡ್ತಾ ಇದೀರಲ್ವಾ, ಅದಕ್ಕಾಗಿ ಗಂಡು ಹೆಣ್ಣಿಗೆ ಅಲಂಕಾರ, ಡೆಕೋರೇಷನ್, ಅವ್ರಿಬ್ರು ರೂಮ್ ಒಳಗಡೆ ಕಳ್ಸೋವರೆಗೂ ಎಲ್ಲ ಜವಾಬ್ದಾರಿನೂ ನಾವೇ ತಗೊಂತೀವಿ ಸರ್. ಇದಕ್ಕೆ ನೀವೇನ್ ಹೇಳ್ತೀರಾ? ಅದಕ್ಕೇನಮ್ಮ, ಆಗಬಹುದು ಆಗಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಹಿಸ್ಟ್ರಿಯಲ್ಲೇ ನಡೆದಿರುವಂತ ಘಟನೆ ಇವತ್ ನಡೀತಾ ಇದೆ. ಮನೆ ಮೆಚ್ಚಿದ ಸೊಸೆ ಕಾರ್ಯಕ್ರಮದಲ್ಲಿ ಗಂಡ ಹೆಂಡತಿ ಸಂಸಾರಕ್ಕೆ ಮುನ್ನುಡಿನ ನಾವು ಕೊಡ್ತಾ ಇದೀವಿ. ಸೊ ಆದಷ್ಟು ಬೇಗ ನಾನು ನಿಮ್ ಮುಂದೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ನ್ಯೂಸ್ 18. ಕ್ಯಾಮ್ರಾಮನ್ ಆಕಾಶ್ ಜೊತೆಗೆ ನಾನು ನಿಮ್ಮ ಪ್ರೀತಿಯ ಸಿಮ್ರನ್. ಏನ್ ತುಳಸಿ, ಆಟಂ ಬಾಂಬ್ಗೆ ಬೆಂಕಿ ಹಚ್ಚಿ ಹೆಚ್ಚು ಕಮ್ಮಿ 2 hours ಆಯ್ತಲ್ವಾ? ಆ ಬಾಂಬ್ ಸ್ಟುಡಿಯೋಕ್ಕೆ ಇಷ್ಟೊತ್ತು ಬೇಕಾ? ನಿನ್ ಫ್ರಸ್ಟ್ರೇಷನ್ ನಂಗೆ ಅರ್ಥ ಆಗತ್ತೆ ತುಳಸಿ. ಕೆಲವು ಸಲ ಹೀಗೆ ಆಗುತ್ತೆ. ನಾವು ಹಾಕಿರೋ ಎಲ್ಲಾ ಬಾಂಬ್ಗಳು ಬ್ಲಾಸ್ಟ್ ಆಗಲ್ಲ. ಅದ್ರಲ್ಲಿ ಕೆಲವೊಂದು ಟುಸ್ ಪಟಾಕಿಗಳು ಇರುತ್ತೆ. ಹಾಗೆ ಇದು ಒಂಥರ ಡಮ್ಮಿ ಇರ್ಬೋದ ಏನೋ ಬಿಡು. ಅದು ಎಂತ ಡಮ್ಮಿ ಪಟಾಕಿ ಆಗಿದ್ರು ಅದಕ್ಕೆ ಹೇಗೆ ಮದ್ದು ತುಂಬಿಸಿ ಸಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಾಗಾರ್ಜುನ್. ನೀನ್ ಇವಾಗ ಹೇಳ್ತಾ ಇದೆಯಲ್ಲ ಟುಸ್ ಪಟಾಕಿ ಅನ್ನೋ ನನ್ನ ಆಟಮ್ ಬಾಂಬ್ ಹೇಗ್ ಸಿಡಿಸ್ತೀನಿ ಅಂತ ನೋಡ್ತಾ ಇರ್. ಮಾತಾಡ್ಬೇಡಿ, ಯಾರು ಏನು ಮಾತಾಡ್ಬೇಡಿ. ಏನಮ್ಮ ಅನಿತಾ, ನಾನು ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಏನೇನೋ ಬೊಗ್ಳೆ ಕೊಚ್ಕೊಳ್ತಾ ಇದ್ದೆ. ಏನ್ ಮಾಡ್ದೆ? ಏನೂ ಮಾಡ್ಲಿಲ್ಲ. ನೀನ್ ಬರೀ ಬಾಯಿ ಮಾತಲ್ಲಿ ಬಿಲ್ಡಪ್ ತಗೊಳೋದಿಕ್ ಮಾತ್ರ ಲಾಯಕ್. ಯಾಕೆ ಕಿರ್ಚ್ತಾ ಇದ್ಯಾ? ನಾನು ಅವಾಗ್ಲೇ ಹೇಳಿದ್ದೆ, ಹಠ ಅಂತ ನಿಂತ್ರೆ ಜಾನ್ಸಿ ಮುಂದೆ ನೀನ್ ಏನು ಮಾಡೋದಿಕ್ಕಾಗಲ್ಲ ಅಂತ. ಇವಾಗ್ಲೂ ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊ. ನಮ್ ಜಾನ್ಸಿನ ಅವಳ ಗಂಡನಿಂದ ಆಗ್ಲಿ ಅವ್ರ ಗಂಡನ್ ಮನೆಯವರಿಂದ ಆಗ್ಲಿ ಯಾರ ಕೈಲಿ ದೂರ ಮಾಡೋದಿಕ್ಕಾಗೋದಿಲ್ಲ. ಇನ್ನಂತ 10 ಅನಿತಾ ಬಂದ್ರುನು ನಮ್ ಜಾನ್ಸಿ ಸಮಾನವಾಗಿ ನಿಂತ್ಕೊಳಕ್ ಸಾಧ್ಯನೇ ಇಲ್ಲ. ನೀನು ಎಷ್ಟೇ ಪಲ್ಟಿ ಹೊಡೆದು ಟಿಪ್ಪರ್ ಹಾಕಿ ಸರ್ಕಸ್ ಮಾಡಿದ್ರು ನಮ್ ಜಾನ್ಸಿ ಕೈಯಿಂದ ಅವ್ರ ಗಂಡಂಗೆ ಡಿವೋರ್ಸ್ ಕೊಡ್ಸಕ್ಕೆ ಸಾಧ್ಯನೇ ಇಲ್ಲ. ಸುಮ್ನೆ ಯಾಕಿಷ್ಟೊಂದೆಲ್ಲ ಕಾಂಪ್ಲಿಕೇಶನ್ಸ್? ಒಪ್ಕೊಂಡ್ಬಿಡು, ಆರಾಮಾಗಿ ನಿನ್ ಪಾಡಿಗೆ ನಿಂತು. ಅಲ್ಲಿ ನಮ್ ಜಾನ್ಸಿ ಅವ್ರ ಗಂಡನ್ ಜೊತೆ, ಐ ಮೀನ್ ನೀನ್ ಮದುವೆ ಆಗ್ಬೇಕಾಗಿರೋ ಹುಡುಗನ್ ಜೊತೆ ಆರಾಮಾಗಿರ್ತಾಳೆ. ಏಯ್, ಇಷ್ಟು ದಿನ ನಿನಗ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೆ, ಇನ್ನು ಮುಂದೆ ರೆಸ್ಪೆಕ್ಟ್ ಕೊಡಲ್ಲ. ಏನ್ ಹೇಳ್ದೆ? ಈ ಅನಿತಾ ಸೋಲ್ ಒಪ್ಕೋಬೇಕಾ? ಈ ಅನಿತಾ ಸಾಯ್ತಾಳೆ ಹೊರತು ಸೋಲ್ ಒಪ್ಕೊಳಲ್ಲ. ನೋಡ್ತಾ ಇರೋ, ಇನ್ನು 1 ಗಂಟೆಲ ಜಾನ್ಸಿ ಕುಕ್ಕೆ ಹಿಡ್ದು ಹೊರಗಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಅನಿತಾನೇ ಅಲ್ಲ. ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ,
ಕೊನೆ ಗೋರಿಯಲಾರೆ. ಇದೆಲ್ಲ ಮಾತ್ರ ನಿಮ್ಮಿಂದಾನೇ ಆಗಿದ್ ದೊಡಪ್ಪ. ನಾನ್ ಬೇಡ ಅಂತ ಹೇಳಿದ್ರು ಟಿವಿ ಪ್ರೋಗ್ರಾಮ್ ಅದು ಇದು ಅಂತ ಹೇಳಿ ಇಲ್ಲಿವರೆಗೂ ತಂದು ನಿಲ್ಸಿದ್ದೀರಾ. ಬನ್ನಿ ಬನ್ನಿ ಬನ್ನಿ. ನಿಜವಾಗ್ಲೂ ವೀಕ್ಷಕರೇ, ಇಂಥದೊಂದು ದೃಶ್ಯನ ನೀವು ಎಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇವರು ಮಗ ಸೊಸೆ ಸೇರೋ ಸುಮಧುರ ಕ್ಷಣಕ್ಕೆ ಸಾಕ್ಷಿ ಆಗ್ಬೇಕಾಗಿರೋ ಈ ಒಂದು ಕೋಣೆನ ಖುಷಿಯಿಂದ ಮನೆಯವರೆಲ್ಲ ಸೇರ್ಕೊಂಡು ಹೇಗೆ ಅಲಂಕಾರ ಮಾಡ್ತಾ ಇದಾರೆ ನೋಡಿ. ಕ್ಯಾಮ್ರಾ ಬಂದಿದೆ, ನಗ್ನಗ್ತಾ ಮಾತಾಡಿ. ಸರ್ ಹೇಳಿ, ರೂಮ್ ನ ಈ ರೀತಿ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದೀರಾ, ಹೇಗ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ, ಬಾಯಲ್ಲಿ ಹೇಳಕ್ ಆಗ್ತಾ ಇಲ್ಲ, ಅನುಭವಿಸ್ಬೇಕು ಅಷ್ಟೇ. ಲಲಿತಾ ಅವರೇ, ನೀವ್ ಹೇಳಿ, ಈ ರೂಮ್ ನ ಡೆಕೋರೇಟ್ ಮಾಡೋದಕ್ಕೆ ಯಾಕೆ ನೀವು ಗುಲಾಬಿ ಮತ್ತೆ ಸೇವಂತಿಗೆ ಹೂವನ್ನೇ ಬಳಸಿದಿರಾ? ಕೆಂಪು ಹೂ ಅನ್ನೋದು ಪ್ರೀತಿಯ ಸಂಕೇತ, ಹಳದಿ ಹೂ ಅನ್ನೋದು ಮುತ್ತೈದೆಯ ಸಂಕೇತ ಅಂತಾರೆ. ಅರಿಶಿನ ಕುಂಕುಮ ತರ ಇವ್ರ ಪ್ರೀತಿ ಸದಾಕಾಲ ಹೀಗೆ ಇರ್ಲಿ ಅಂತ ಕೆಂಪು ಹೂ ಮತ್ತೆ ಅರಿಶಿನ ಹೂ ಸೆಲೆಕ್ಟ್ ಮಾಡಿದೆ. ವಾವ್, ತುಂಬಾ ಚೆನ್ನಾಗಿದೆ ಈ ಥಾಟ್. ನಿಜವಾಗ್ಲೂ ವೀಕ್ಷಕ್ರೆ, ಈ ಮನೆಯವರೆಲ್ಲ ತುಂಬಾನೇ ಗ್ರೇಟ್. ನೀವೆಲ್ಲ ಹೇಳ್ತಾ ಇದ್ದ ಹಾಗೆ ಈ ರೂಮ್ ಡೆಕೋರೇಷನ್ ಎಲ್ಲ ತುಂಬಾ ಅಮೇಸಿಂಗ್ ಆಗಿ ಬರ್ತಾ ಇದೆ. ಸೊ ಪಲ್ಲವಿ ಅವರೇ, ನೀವ್ ಹೇಳಿ, ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಅಂತ. ಕೆಲವೊಂದ್ಸಲ ತುಂಬಾ ಸಂತೋಷ ಆದಾಗ ಮಾತೇ ಬರಲ್ಲ ಅಂತ ಹೇಳ್ತಾರೆ ನೋಡಿ, ಹಾಗಾಗಿದೆ ನನ್ನ ಪರಿಸ್ಥಿತಿ. ನನ್ಗೆ ಆಗ್ತಾ ಇರೋ ಸಂತೋಷಕ್ಕೆ ನನ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನೋಡಿರಲ್ಲ ವೀಕ್ಷಕ್ರೆ, ಪಲ್ಲವಿ ಅವ್ರಿಗೆ ಏನು ಮಾತೇ ಬರ್ತಾ ಇಲ್ಲ. ಪಲ್ಲವಿ ಅವ್ರಿಗೆ ಇಷ್ಟು ಖುಷಿ ಆಗ್ಬೇಕು ಅಂದ್ರೆ ಇನ್ನು ಗಂಡ ಹೆಂಡತಿಗೆ ಇನ್ನಿಷ್ಟು ಖುಷಿ ಆಗ್ತಾ ಇರಲ್ಲ. ಬನ್ನಿ ಅವ್ರ ಬಾಯಿಂದಾನೆ ಕೇಳೋಣ. ಏನ್ರಿ ಇದು ಹೀಗಾಗ್ತಾ ಇದೆ? ನನ್ಗೇನೇ ಗೊತ್ತು ಹೀಗಾಗುತ್ತೆ ಅಂತ. ಎಲ್ಲ ಟಿವಿ ಇರ್ತಾರೆ, ಇಂಟರ್ವ್ಯೂ ಮಾಡಿ ಒಂದು ಗ್ರೂಪ್ ಫೋಟೋ ತೆಗೆದು ಕೊಟ್ಟು ಹೋಗ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಇವ್ರು ಬಿಸಿ ಬಾಯಲ್ಲಿ ಇಟ್ಬಿಟ್ಟು ಆ ಕಡೆ ನುಂಗೋಕ್ಕೂ ಆಗದೆ ಉಗುಳಕ್ಕೂ ಇರೋ ಪರಿಸ್ಥಿತಿಯನ್ನು ತಂದಿಟ್ಬಿಟ್ರು. ನನ್ ಬೇಡ ಅಂತ ಬಡ್ಕೊಂಡ್ರು ನನ್ ಮಾತ್ ಕೇಳ್ದೆ ಬಾಯಿ. ಇವಾಗ ನೋಡಿ ಎಲ್ಲಿಗ್ ಬಂದ್ ನಿಂತಿದೆ. ಅಯ್ಯೋ, ಇದನ್ನೆಲ್ಲ ನೋಡಿದ್ರೆ ಮುಂದೆ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಇದು ಮನುಷ್ಯರಿಟ್ಟಿರೋ ಮುಹೂರ್ತ ಅಲ್ಲ, ಆ ದೇವರೇ ನಿಶ್ಚಯ ಮಾಡಿರೋ ಮುಹೂರ್ತ. ಹಾಗಾಗಿ ಇದನ್ನ ತಪ್ಸೋಕ್ ಆಗೋದಿಲ್ಲ ಅನ್ಸುತ್ತೆ. ಹಾಗೇನಾರ ಆಗ್ಬಿಟ್ರೆ ಅವಳನ್ನ ನಾವು ಸೊಸೆ ಒಪ್ಕೋಬೇಕಾಗತ್ತೆ ಕಣ್ರಿ. ಹಾಗೇನಾದ್ರೂ ಆದ್ರೆ ನಾನ್ ನಿಮ್ನ ಸುಮ್ನೆ ಬಿಡಲ್ಲ.